ಜುಗುಳದಲ್ಲಿ ಸಾಮೂಹಿಕ ವರಮಹಾಲಕ್ಷ್ಮಿ ಪೂಜೆ. ಮಹಿಳೆಯರ ಸ್ವಾವಲಂಬಿ ಜೀವನಕ್ಕೆ ಧರ್ಮಸ್ಥಳ ಯೋಜನೆಯ ಕಾರ್ಯ ಅನುಕರಣೀಯ. ಅಣ್ಣಾಸ ಪಾಟೀಲ್. ಜುಗುಳದಂತಹ ಗ್ರಾಮೀಣ ಭಾಗದ ಮಹಿಳೆಯರಿಗೆ ಸುಮಾರು 4 ಕೋಟಿ ಸಾಲ ನೀಡಿ ಸ್ವಾವಲಂಬಿ ಜೀವನ ನಡೆಸಲು ಸಹಕಾರ ನೀಡುವ ಜೊತೆಗೆ ಸಾಲ ವಸೂಲಾತಿಯನ್ನು ವೇಳೆಗೆ ಮಾಡುತ್ತಿರುವ ಧರ್ಮಸ್ಥಳ ಯೋಜನೆಯ ಕಾರ್ಯ ನಿಜಕ್ಕೂ ಅನುಕರಣೀಯವಾಗಿದ್ದು, ಅವರಿಂದ ಪ್ರೇರಣೆಗೊಂಡ ನಾವು ನಮ್ಮ ಸಂಘದಿಂದಲೂ ಮಹಿಳೆಯರಿಗೆ ಸಾಲ ನೀಡುವ ಯೋಜನೆಯನ್ನು ಪ್ರಾರಂಭಿಸಿದ್ದೇವೆಂದು ಜುಗುಳ ವಿವಿಧೋದ್ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಅಧ್ಯಕ್ಷ ಅಣ್ಣಾಸ ಪಾಟೀಲ್ ತಿಳಿಸಿದ್ದಾರೆ. ಅವರು ಶನಿವಾರ ದಿನಾಂಕ 30ರಂದು ತಾಲೂಕಿನ ಜುಗುಳ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಕಾಗವಾಡ ಕಾರ್ಯಕ್ಷೇತ್ರದ ಶಿರಗುಪ್ಪಿ ವಲಯದ ವತಿಯಿಂದ ಹಮ್ಮಿಕೊಂಡ ಸಾಮೂಹಿಕ ವರಮಹಾಲಕ್ಷ್ಮಿ ಪೂಜೆ ಮತ್ತು ಮಹಿಳೆಯರ ಉಡಿ ತುಂಬುವ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಮಾತನಾಡುತ್ತಿದ್ದರು. ಧರ್ಮಸ್ಥಳ ಯೋಜನೆಯವರು ಜುಗುಳ ಗ್ರಾಮದಲ್ಲಿ 98 ಮಹಿಳಾ ಸ್ವಸಹಾಯ ಸಂಘಗಳಿಗೆ 4 ಕೋಟಿ ಸಾಲ ನೀಡಿ ಸರಿಯಾಗಿ ವಸೂಲಾತಿ ಮಾಡಿಕೊಳ್ಳುತ್ತಿರುವುದು ಇತರೆ ಸಹಕಾರಿ ಸಂಘಗಳಿಗೆ ಮತ್ತು ಬ್ಯಾಂಕುಗಳಿಗೆ ಮಾದರಿಯಾಗಿದೆ ಎಂದರು. ಇವತ್ತು ನಮ್ಮ ಊರಿಗೆ ಇದೇ ಸಾಲ ನಾವು ಯಾವ ನಮ್ಮ ಸೊಸೈಟಿ ಇರಲಿ ಅಥವಾ ಕ್ರೆಡಿಟ್ ಸೊಸೈಟಿ ಇರಲಿ, ನ್ಯಾಷನಲ್ ಬ್ಯಾಂಕ್ ಇರಲಿ, ನಾವು ಯಾರೋ ನೀವು ಯಾರು ಬಂದರೆ ನಾವು ಕೊಡೋಕ್ಕೆ ನಮ್ಮಲ್ಲಿ ಇಲ್ಲರಿಲ್ಲ, ಯಾರು ಜಮೀನು ಕೊಂಡು ಬರ್ತೇವೆ. ಆಮೇಲೆ ನಾವು ಸಾಲ ಕೊಡುವಂಥ ವ್ಯವಸ್ಥೆ ಈ ಎಲ್ಲ ಸರ್ಕಾರಿ ಸಂಸ್ಥೆಗಳು ಮಾಡ್ತೀವಿ. ಆದರೆ ಅವ್ರ ವ್ಯವಸ್ಥೆ ಬೇರೆ. ಅವ್ರು ನಾವು ಮಾಡಿಕೊಂಡಂತ ನೀವೇನು ಮಾಡ್ಕೊಂಡಿರ್ತೇವೆ, ಸಂಸ್ಥೆ ಸ್ವಸಹಾಯ ಸಂಘ ಮಾಡಿರ್ತೀವಿ. ಇದ್ರಾಗ ಜಮೀನು ತಗೋತಾರ, ಹಂತವಾಗಿ ಸಾಲ ಕೊಡ್ತಿರ್ತಾರೆ. ನಮ್ಮ ಕಡೆ ಕೆಲವು ಮಂದಿ ನಾವು ನೋಡಿದ್ರೆ ನಿಮ್ಮಲ್ಲಿ ಯಾರೋ ಕಟಬಾಕಿ ಅನ್ನೋ ಪ್ರಶ್ನೆ ಹೋಗಿಲ್ಲ. 7 ಕೋಟಿಗೆ ವಸೂಲಾತಿ ತುಂಬುವಂತ ಒಂದು ದೇವರ ಸಂಸ್ಕೃತಿ ನಮ್ಮಲ್ಲಿ ನಮ್ಮ ಸಾಲ ಪತ್ರ ಇಷ್ಟು ಕಾರ್ಯಕ್ರಮ ಕಟ್ಟಿಸಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ನಮ್ಮ 12 ಇರ್ತಾವೆ, ಎಲ್ಲ ಕಡೆ ಪ್ರತಿ ಮಂಗಳ ಸಾಲ ತಗೊಂಡಿದ್ದಕ್ಕೆ ಅದಕ್ಕೆ ನಾವು ಮಾಡಿದಂಥ ಒಂದು ವಾರದಲ್ಲಿ ಮಾಡಿದಂತಾಗಿ ನಿಮ್ಮ ದುಡಿಮೆ ಹಣ ಇರ್ತೀವಿ. ಅವಾಗ ಎಷ್ಟು ತುಂಬಬೇಕಿಲ್ಲ, ನಿಮ್ಮ ಮನೆ ಸಾಮಾನು ಅಥವಾ ಊಟ ಕಮ್ಮಿ ಮಾಡ್ತೀವಿ. ಅದರ ತುಂಬುವಂಥ ಯೋಜನೆಯನ್ನ ಬಹಳ ಕ್ರಮಬದ್ಧವಾಗಿ ತುಂಬುತ್ತಾ ಇದೆ. ಕಾರ್ಯಕ್ರಮವನ್ನು ವರಮಹಾಲಕ್ಷ್ಮಿ ಪೂಜೆಯೊಂದಿಗೆ ಗಣ್ಯರು ದೀಪ ಬೆಳಗಿಸಿ ಚಾಲನೆ ನೀಡಿದರು. ಕಾಗವಾಡ ತಾಲೂಕಾ ಯೋಜನಾಧಿಕಾರಿ ಸಂಜೀವ್ ಮರಾಠಿ ಮಾತನಾಡಿ, ಸಂಘದ ಸಾಧನೆಯನ್ನು ತಿಳಿಸುತ್ತಾ ತಾಲೂಕಿನ ಶಿರಗುಪ್ಪಿ ವಲಯದ 320 ಸಂಘಗಳಿಗೆ 20 ಕೋಟಿ ಸಾಲ ವಿತರಣೆ ಒಟ್ಟುಗೂಡಿಸಿ ತಾಲೂಕಾ ಕ್ಷೇತ್ರದಿಂದ ಒಟ್ಟು ಸುಮಾರು 25,000 ಮಹಿಳಾ ಸಂಘಗಳಿಗೆ 100 ಕೋಟಿ ಸಾಲ ವಿತರಿಸುವ ಮೂಲಕ ಮಹಿಳೆಯರಿಗೆ ಸಾಮಾಜಿಕ ಆರ್ಥಿಕ ಶಿಸ್ತು, ಗುಣಮಟ್ಟದ ನಿರ್ವಹಣೆ ಹಾಗೂ ಸಾಮಾಜಿಕ ಕಳಕಳಿ ಜೊತೆಗೆ ಸ್ವಾವಲಂಬಿ ಜೀವನ ನಡೆಸುವಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸುತ್ತಿದೆ ಎಂದು ತಿಳಿಸಿದರು. 20 ಧರ್ಮಾಧಿಕಾರಿಗಳು ಧರ್ಮಸ್ಥಳವನ್ನು ಹಿಂದೆ ಅದರ ನೇತೃತ್ವವನ್ನು ತೆಗೆದುಕೊಂಡು ಅನೇಕ ಅಭಿವೃದ್ಧಿ ಚಟುವಟಿಕೆಗಳನ್ನು ಮಾಡುವುದರ ಜೊತೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡುವುದರ ಜೊತೆಯಲ್ಲಿ ಪ್ರಸ್ತುತ 21ನೇ ಧರ್ಮಾಧಿಕಾರಿಯಾಗಿ ಕಳೆದ ಸುಮಾರು 55 ವರ್ಷಗಳಿಂದ ಇವತ್ತು ಪೂಜ್ಯರು ಧರ್ಮಸ್ಥಳದ ಧಾರ್ಮಿಕ ಕಾರ್ಯಕ್ರಮದ ಜೊತೆಯಲ್ಲಿ ಧರ್ಮಸ್ಥಳದಲ್ಲಿ ನಡೆಯುವಂತಹ ಎಲ್ಲ
ಜೊತೆಯಲ್ಲಿ ಇವತ್ತು 1982ರಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಎನ್ನುವಂತಹ ಕಾರ್ಯಕ್ರಮವನ್ನು ಬಾಹುಬಲಿಯ ಪ್ರತಿಷ್ಠಾಪನೆಯ ಸವಿನೆನಪಿಗಾಗಿ ಈ ಕಾರ್ಯಕ್ರಮವನ್ನು ಹುಟ್ಟಿ ಹಾಕಿದರು. ಈ ಸಮಯದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕಾಕಾಸ ಪಾಟೀಲ್, ಉಪಾಧ್ಯಕ್ಷೆ ನೀತಾ ಕಾಂಬ್ಳೆ, ಸದಸ್ಯ ಜಹಂಗೀರ್ ಕಳವಂತ್, ಮುಖಂಡರಾದ ತಾತ್ಯಾಸ ಪಾಟೀಲ್, ಸಿದ್ಗೌಡ ಪಾಟೀಲ್ ಸೇರಿದಂತೆ ಶಿರಗುಪ್ಪಿ ವಲಯದ ಒಕ್ಕೂಟದ ಪದಾಧಿಕಾರಿಗಳು, ಸದಸ್ಯರು, ಶಿರಗುಪ್ಪಿ ಕಾಗವಾಡ ಶೇಡಬಾಳ್ ವಲಯ ಮೇಲ್ವಿಚಾರಕಿಯರು, ತಾಲೂಕಾ ವಿಚಕ್ಷಣಾಧಿಕಾರಿಗಳು, ಸೇವಾ ಪ್ರತಿನಿಧಿಗಳು, ಸಿಎಸ್ಸಿ ಸೇವಾದಾರರು, ಮಹಿಳೆಯರು ಉಪಸ್ಥಿತರಿದ್ದರು. ಶಿರಗುಪ್ಪಿ ವಲಯ ಮೇಲ್ವಿಚಾರಕಿ ಚನ್ನಮ್ಮ ಸೂತ್ಗಟ್ಟಿ ಸ್ವಾಗತಿಸಿದರು. ತಾಲೂಕಾ ವಲಯ ವಿಚಕ್ಷಣಾಧಿಕಾರಿ ನಾರಾಯಣ್ ಮಳಕ್ ನಿರೂಪಿಸಿ ವಂದಿಸಿದರು. ಪಂಚ್ ನ್ಯೂಸ್ಗಾಗಿ ಜುಗುಳದಿಂದ ಬಸವರಾಜ್ ತಾರ್ದಾಳೆ.